RSS ಕಾರ್ಯಚಟುವಟಿಕೆಗಳಿಗೆ ನಿಷೇಧ ಮಾಡಬೇಕಂತ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ರು. ಈಗ ಪ್ರಿಯಾಂಕ್ ಖರ್ಗೆ ಅವರೇ ಪೋಸ್ಟ್ ಮಾಡಿದ್ದಾರೆ, ನನಗೆ ಬೆದರಿಕೆ ಕರೆಗಳು ಬರ್ತಾ ಇದಾವೆ ಅಂತಂದೇಳಿ. ನೋಡಿ, ಇವತ್ತು RSS ಇರ್ಬೋದು, ಇನ್ನೊಂದು ಇರ್ಬೋದು, ಅವರು ಪ್ರಿಯಾಂಕ್ ಖರ್ಗೆ ಅವ್ರು ಕೊಟ್ಟಿರೋದು ಅವ್ರ ವೈಯಕ್ತಿಕ, ಅವ್ರ ಮಂತ್ರಿಗಳಾಗಿ ಅವ್ರು ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಇವತ್ತು ಅದು ಹಿಂದಿಂದ RSS ಅವರ ತತ್ವ ಸಿದ್ಧಾಂತ ಇದರಲ್ಲಿ ಬಂದಿದ್ದಾರೆ. ಇತ್ತೀಚೆಗೆ ಅವ್ರು ನೋಡೋ ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಂಡು ಹೋಗುವಂಥದ್ದು ಬಿಡಬೇಕು. ನಾನು ಹೇಳೋದಿಷ್ಟೇ, ಹೆದರಿಕೆ ಕೊಡೋಕೆ ಬೆದರಿಕೆ ಕೊಡುವಂಥ ಇವತ್ತು ಭಾಳ ನಮ್ಮೆಲ್ಲರ ಇಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರ ನಮ್ದೇ ಇದೆ. ಯಾರು ಹೆದರಿಕೆ ಬೆದರಿಕೆ ಹಾಕಿದ್ದಾರೆ ಅವ್ರನ್ನ ಒಳ ಹಾಕುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಸರ್? ಕಾರ್ಯಚಟುವಟಿಕೆಗಳಿಗೆ ನಿಷೇಧ ನೋಡಿ, ಹಿಂದಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಅವರು. ಅದ್ರ ಬಗ್ಗೆ ನನಗೇನು ಇದಿಲ್ಲ. ನಾವು ಯಾವತ್ತು ಅದ್ರ ಬಗ್ಗೆ ಗೊಂದಲ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಅವರು ಅತಿರೇಕವಾಗಿ ಮಾಡುವಂಥದ್ದು ಬಿಡಬೇಕು. ಆದರೆ ಏನು ಹಿಂದೆ ಮಾಡ್ಕೊಂಡು ಬಂದಿದ್ರೆ ಅದು ಮಾಡಬೇಕು. ಹಿಂದೆ RSS ಅವ್ರು ಮಾತ್ರ ಏನು ಪ್ಯಾಂಟ್ ಚಡ್ಡಿ ಹಾಕೊಂಡು ಓಡಾಡ್ತಿದ್ರು. ಆದರೆ ಇತ್ತೀಚೆಗೆ ಏನಾಗಿದ್ರೆ BJP ಕಾರ್ಯಕರ್ತರು ಅವ್ರು ಹಾಕ್ಸ್ಕೊಂಡು ಓಡಾಡ್ತಾ ಇದ್ದಾರೆ, ಬಿಟ್ಟರೆ ಬೇರೆ ಏನೂ ಇಲ್ಲ. ಅದೇನು ಮೇಲಕ್ಕೆ ದೊಡ್ಡ ಮಟ್ಟದ ಬೆಳೆದದಲ್ಲ. ಆದರೆ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅನಿಸ್ತದೆ ನನ್ನ ಲೆಕ್ಕ. ಈಗ ಅನುಮತಿನೇ ತಗೊಳ್ಬೇಕು, ತಗೊಳ್ಳೋದು ಕಡ್ಡಾಯ ಮಾಡಿದ್ದಾರೆ. ನೋಡಿ, ಯಾವುದೇ ಕಾರ್ಯಕ್ರಮ ಮಾಡೋಕೆ ನೀವು ಅನುಮತಿ ಬೇಡವಾ? ಹಾಗೆ ಮಾಡ್ತೀರಾ ನೀವು? ಮಾಡೋಕ್ಕಾಗೋದಲ್ಲ. ಯಾವುದೇ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಇರ್ಬೋದು, ಯಾವುದೇ ಸಭೆ ಮಾಡಬೇಕಾದ್ರೆ, ಎಂಥದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಪೊಲೀಸ್ ಅನುಮತಿ ತಗೊಳ್ಳೇಬೇಕಲ್ಲ. ಅದು ತಗೊಳ್ಳೋದು ಎಲ್ಲರಿಗೂ ಅಷ್ಟೇ. ಗಣಪತಿ ಹಬ್ಬಕ್ಕೆ ಅನುಮತಿ ತಗೊಳ್ತೀರಿ, ಹಾಗೆ RSSಗೆ ಅನುಮತಿ ಕೊಡಬಾರ್ದು. ಅದು ತಗೊಳ್ಬೇಕು. ಯಾವುದೇ ಕಾರ್ಯ ಮಾಡಿದ್ರು, ಯಾರೇ ಮಾಡಿದ್ರು ಸಹ ಅನುಮತಿ ತಗೊಂಡು ಮಾಡೋದು ಒಳ್ಳೇದು. ಅದೇನು ತಪ್ಪಿಲ್ಲ. ಅದು ಯಾಕಂದ್ರೆ ರಕ್ಷಣೆ ಕೊಡಬೇಕಲ್ಲ, ಅಲ್ಲಿ ರಕ್ಷಣೆ ಕೊಡುವಂಥದ್ದು ಬೇಕಾಗುತ್ತಲ್ಲ, ಅದಕ್ಕೆ ಅನುಮತಿ ತಗೊಳ್ಳೋದು ಒಳ್ಳೇದು ಅಂತ ಅವ್ರು ಹೇಳಿದ್ದಾರೆ. ನೋಡಿ, ಗೊಂದಲಗಳು ಸಹಜ. BJPಯವರು RSS ಅವರು ಗೊಂದಲ ಮಾಡೋದು ಸಹಜ ಇರುತ್ತೆ. ಇದೆಲ್ಲ ಸಹಜವಾಗಿರುತ್ತೆ. ಆ ಗೊಂದಲಗಳನ್ನು ಮೆಟ್ಟಿ ನಿಲ್ಲುವ ಕೆಲಸದಲ್ಲಿ ಮಾಡಬೇಕು. ನಮ್ಮಲ್ಲೂ ಆ ಥರ ಗೊಂದಲ ಆಗೋದು ಬೇಡ. ಪರ್ಮಿಷನ್ ತಗೋಬೇಕಂತ ಇದ್ರೆ ಅದು ತಗೊಳ್ಳೋದು ಒಳ್ಳೇದು. ಮತ್ತು ಬೇರೆ ಯಾವುದೇ ಸಮಸ್ಯೆ ಮಾಡೋದು ಬೇಡ ಅನಿಸುತ್ತೆ ನನ್ನ.